ದಿನಾಂಕ 27/9/2025ಗೆ ಉಡುಪಿ ಜಿಲ್ಲೆಯಲ್ಲಿರುವಂತಹ ಕೊಡವೂರು ಗ್ರಾಮದಲ್ಲಿ ಸೈಫುದ್ದೀನ್ ಎಂಬುವರು AKMS ಬಸ್ಸಿನ ಮಾಲಕರಾಗಿರುವಂಥ ಸೈಫುದ್ದೀನ್ ಎಂಬುವರು ಮರ್ಡರ್ಡ್ ಆಗಿರುವಂಥ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ. ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಫಿಂಗರ್ ಪ್ರಿಂಟು ಮತ್ತು ಉಳಿದ ತಂಡಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಸೈಂಟಿಫಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ. ಅದಲ್ಲದೆ ತನಿಖೆ ಮುಂದುವರೆದಿದ್ದಾಗ ನಮ್ಮ CPI ಮಲ್ಪೆ ರಾಮಚಂದ್ರ ನಾಯಕ್ ಮತ್ತು ಅವರ ತಂಡ ಈ ಪ್ರಕರಣದಲ್ಲಿ 3 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಒಬ್ಬ ಮೊಹಮ್ಮದ್ ಫೈಸಲ್ ಖಾನ್ 27 ವಯಸ್ಸು, ಅವರು ಉಡುಪಿ ಮೂಲದವರು. ಮೊಹಮ್ಮದ್ ಶರೀಫ್ ಅವರು ಉಡುಪಿ ಮೂಲದವರು 37 ವಯಸ್ಸು. ಮತ್ತು ಅಬ್ದುಲ್ ಶುಕೂರ್ 43 ವಯಸ್ಸು, ಅವರು ಮಂಗಳೂರು ಕಾಟಿಪಳ್ಳ ಮೂಲದವರು. ಈ 3 ಜನ ಆರೋಪಿಗಳನ್ನು ವಶಕ್ಕೆ ತೊಗೊಂಡಿದ್ದೀವಿ. ಆಮೇಲೆ ಇದರಲ್ಲಿ ನಮಗೆ ಕಂಡುಬಂದಿರುವ 2-3 ಮಾಹಿತಿಗಳೇನಂತ ಹೇಳಿದರೆ, ಒಂದು, ಇದರಲ್ಲಿರುವಂಥ ಮೊಹಮ್ಮದ್ ಶರೀಫ್ ಹಾಗೂ ಅಬ್ದುಲ್ ಶುಕೂರ್ ಇದಕ್ಕೆ ಮುಂಚೆ 2020ರಲ್ಲಿ ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವಸಿಷ್ಠ ಎಂಬುವರ ಮರ್ಡರ್ ಕೇಸ್ ಆಗಿದ್ದಾಗ ಅದೇ ಕೇಸಲ್ಲಿ ಈಗ ಮೃತಪಟ್ಟಿರೋ ಸೈಫುದ್ದೀನ್ ಯಾರಿದ್ದಾರೆ ಅವರೊಟ್ಟಿಗೆ ಆ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿದ್ರು ಅಂತ ಕಂಡುಬಂದಿದೆ. ಅದೇ ರೀತಿ ಮೊಹಮ್ಮದ್ ಫೈಸಲ್ ಖಾನ್ ಎಂಬವರು ಈ ಸೈಫುದ್ದೀನ್ದು ಬಿಸ್ನೆಸ್ ನಡೆಸುವಂಥದ್ದು ಮತ್ತು ಒಂಥರ ರೈಟ್ ಹ್ಯಾಂಡ್ ಥರ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಸೈಫುದ್ದೀನ್ ಇವರು ಮೊಹಮ್ಮದ್ ಫೈಸಲ್ ಇದೆ ಅಂತ ನಮಗೆ ಕಂಡು ಬಂದಿದೆ. ಮತ್ತು ತನಿಖೆ ಮುಂದುವರೆದಾಗ ನಮಗೆ ಅರ್ಥ ಆಗಿರೋದು ಏನಂತ ಹೇಳಿದರೆ, ಬೆಳಗ್ಗೆ ಸೈಫುದ್ದೀನ್ದು ಮಣಿಪಾಲದಲ್ಲಿರುವಂಥ ಮನೆಗೆ ಫೈಸಲ್ ಬಂದು ಕಾರಲ್ಲಿ ಕರ್ಕೊಂಡು ಹೋಗಿ ಅವರದೇ 2ನೇ ಮನೆ ಇರುವಂಥ ಈ ಕೊಡವೂರು ಮನೆಯಲ್ಲಿ ಘಟನೆ ಆಗಿದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮನೆ ಒಳಗಡೆ ಎಂಟ್ರಿ ಆಗಿದ್ದಾಗ ರಾಡು ಮತ್ತು ಮಚ್ಚಿಂದ ಅವ್ರ ಮೇಲೆ ಈ 3 ಜನ ಹಲ್ಲೆ ಮಾಡಿ ಮರ್ಡರ್ ಮಾಡಿರುವ ಹಾಗೆ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಅದರದ್ದು ಇವರು 3 ಜನರಿಗೆ ತನಿಖಾ ವೇಳೆಯಲ್ಲಿ ಯಾವ ಕಾರಣಕ್ಕೆ ಮಾಡ್ತೀವಿ ಅಂತ ಇಂಟ್ರಗೇಷನ್ ಮಾಡಿದಾಗ ಕೆಲವೊಂದು ರೀಸನ್ಸ್ ಬಂದಿದೆ, ಬಟ್ ಅದನ್ನು ವೆರಿಫೈ ಮಾಡಬೇಕಾಗ್ತದೆ. ಹಾಗಾಗಿ ಇವರು 3 ಜನ ಅಷ್ಟೇ ಇದ್ದಾರೆ ಅಥವಾ ಇವರಿಗೆ ಹಿಂದುಗಡೆಯಿಂದ ಬೇರೆ ಯಾರಾವುದು ಸಪೋರ್ಟ್ ಮಾಡಿದಾರಾ, ಈ 3 ಜನ ಅವರದೇ ವೈಯಕ್ತಿಕ ಕಾರಣಗಳಿಗೆ ಮರ್ಡರ್ ಮಾಡಿದ್ದಾರೆ, ಅಥವಾ ಇದೊಂದು ಆಸೂತ್ರಿತವಾಗಿ ಹಿಂದುಗಡೆಯಿಂದ ಇನ್ನೊಬ್ಬರು ಪ್ರೇರಣೆ ಮಾಡಿ ಇವರು 3 ಜನರ ಕಡೆಯಿಂದ ಮಾಡಿಸಿದ್ದಾರೆ ಅಂತ ತನಿಖೆಯಲ್ಲಿ ಗೊತ್ತಾಗಬೇಕು. ಈಗಾಗಲೇ ಅವರನ್ನು 6 ದಿನಕ್ಕೆ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀವಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ಈ ಮೃತಪಟ್ಟಿರುವಂತಹ ಸೈಫುದ್ದೀನ್ ಉಡುಪಿ ಜಿಲ್ಲೆಯಲ್ಲಿ ಹಿರಿಯಡ್ಕ ಹಾಗೂ ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ರೌಡಿ ಶೀಟರ್ ಇದ್ದಾನೆ. ಅದೇ ರೀತಿ ಅವರ ಮೇಲೆ 2 ಮರ್ಡರ್ ಪ್ರಕರಣಗಳು, ಹಳೆ ಮರ್ಡರ್ ಪ್ರಕರಣಗಳು ದಾಖಲಾಗಿರುವಂಥದ್ದು ಕಂಡುಬಂದಿದೆ. ಅಟ್ಲೀಸ್ಟ್ ಪ್ರಿಲಿಮಿನರಲ್ಲಿ ನಮಗೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಮತ್ತು ಇದು ನೋಡಿದರೆ ಇದರಲ್ಲಿ ಪ್ಲ್ಯಾನಿಂಗ್ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ. ಇದೊಂದು ಸ್ಪಾಟಲ್ಲಿ ಸಿಟ್ಟ ಮೇಲೆ ಆಗಿರುವಂಥ ಘಟನೆ ಅಂತ ನಮಗೆ ಕಂಡು ಬರ್ತಾ ಇಲ್ಲ. ಇದು ಮುಂಚೆನೇ ಪ್ಲ್ಯಾನ್ ಮಾಡಿರಬೇಕು ಅಂತಲೇ ನಮಗೆ ಅನಿಸ್ತಿದೆ. ಯಾಕೆಂದರೆ ಈ 2ನೇ ಮನೆ ಏನಿದೆ ಸೈಫುದ್ದೀನ್ದು, ಆ ಮನೆಯಲ್ಲಿ ಯಾರೂ ಇರಲ್ಲ. ಆ ಮನೆಗೆ ಉಳಿದು 2 ಜನ ಬಂದು ಕಾಯುವುದು ಅಥವಾ ಅದೇ ಜಾಗಕ್ಕೆ ಕರ್ಕೊಂಡು ಹೋಗೋದು, ಫೈಸಲ್ ಎಂಬುವರು ಕರ್ಕೊಂಡು ಹೋಗೋದು, ಇದು ಒಂದು ಲೆವೆಲ್ ಆಫ್ ಪ್ಲ್ಯಾನಿಂಗ್ ಇದರಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬರ್ತಾ ಇದೆ. ಮತ್ತು ತನಿಖೆ ಮಾಡುವಾಗ ಫರ್ದರ್ ಡೀಟೇಲ್ಸ್ ಗೊತ್ತಾಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇನ್ವೆಸ್ಟಿಗೇಷನ್ ಬಗ್ಗೆ 100 ಅಭಿಪ್ರಾಯಗಳು ಕೊಡ್ತಾರೆ. ಅದನ್ನು ನಾವು ತನಿಖಾಧಿಕಾರಿಗಳು ಕಿವಿಗೆ ತೊಗೊಳ್ಳಲ್ಲ. ಯಾಕಂದರೆ ಎಲ್ಲರಿಗೂ ಅವರವ್ರದ್ದು ಅಜೆಂಡಾಗಳಿರ್ತದೆ. ಅದಕ್ಕೆ ನಾವು ಕಿವಿ ಕೊಟ್ಟು ಅಥವಾ ಅದಕ್ಕೆ ಇದೆ ಅಥವಾ ಇಲ್ಲ ಅಂತ ಹೇಳಿದ್ರೂ ಅದು ಮತ್ತೆ ರೂಮರ್ ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಎಲ್ಲರ ಹತ್ರನೂ ನನ್ನ ಮನವಿ, ಇನ್ವೆಸ್ಟಿಗೇಷನ್ ಪೊಲೀಸರಿಗೆ ಬಿಟ್ಬಿಡಿ, ಪೊಲೀಸರು ಮಾಡ್ತಾರೆ ಸರಿಯಾಗಿ. ನಿಮ್ಮದು ಸ್ಪೆಕ್ಯುಲೇಷನ್ಸ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಸಮಸ್ಯೆಗಳಾಗಲಿಕ್ಕೆ ಸಾಧ್ಯನೇ ಇದೆ. ಹಾಗಾಗಿ ಸ್ಪೆಕ್ಯುಲೇಷನ್ಸ್ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಇದ್ದ 3 ಜನ ಅಂತ ನಮಗೆ ಗೊತ್ತಾಗಿದೆ. ಅವರು 3 ಜನನೂ ವಶಕ್ಕೆ ತೊಗೊಂಡಿದ್ದೀವಿ. ಅಟ್ಯಾಕ್ ಮಾಡಿರುವಂಥ 3 ಜನ ನಮಗೆ ಸಿಕ್ಕಿದ್ದಾರೆ. ಇನ್ನು ಇದಲ್ಲದೆ ಇದರಲ್ಲಿ ಫಂಡಿಂಗ್ ಯಾರಾದರೂ ಮಾಡಿದ್ದಾರೆ ಅಥವಾ ಇವರ ಕಡೆಯಿಂದ ಅಟ್ಯಾಕ್ ಮಾಡಿಸಿದ್ದಾರೆ ಅಥವಾ ಇದಲ್ಲದೆ ಈ ಪ್ರೋಸೆಸ್ಸಲ್ಲಿ ಇವರನ್ನು ಹೆಲ್ಪ್ ಮಾಡಿದ ಬೇರೆ ಯಾರಾದರೂ ಇದ್ದಾರೆ, ಅದನ್ನು ಮತ್ತೆ ತನಿಖೆಯಲ್ಲಿ ಮುಂದೆ ಗೊತ್ತಾಗ್ತದೆ. ಥ್ಯಾಂಕ್ ಯು.